ನಾನು ಸ್ಕೂಲ್ ರನ್ನಿಂಗ್ ರೇಸಲ್ಲೂ ಇಷ್ಟು ಓಡಿರ್ಲಿಲ್ಲ. ಎಂತ ಓಡಿದಲ್ಲ. ಹಾ ಹಾ ಅಣ್ಣ ಹೇಳಿ ಮೇಡಮ್. ಏನು ತಗೊಳ್ಳೋಣ? ನಿನ್ಗೇನು ಬೇಕು ಹೇಳು. ಒಂದು ಬಂಗಡೆ ಫ್ರೈ, ಒಂದು ಹಾಫ್ ತಂದೂರಿ, ಒಂದು ಚಿಲ್ಲಿ ಚಿಕನ್, ಮತ್ತೆ ಒಂದು ಹಾಫ್ ರೈಸ್. ಸರಿ, ಇಷ್ಟೇ ಸಾಕು. ಫಿಶ್ ಫ್ರೈ ಸ್ವಲ್ಪ ಬೇಗ ತನ್ನಿ ಆಯ್ತಾ? ಸರಿ. ಹಲೋ, ಓಯ್, ಏನಾಯ್ತು? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಏನಾದ್ರೂ ಮಾತಾಡು, ಬೋರ್ ಆಗ್ತಿದೆ ನನಗೆ. ನಿಜ ಬೇಡ ನಿಂಗೆ? ಗ್ರೇವಿ ಖಾರ ಇತ್ತು. ನೀನು ಏನಾದ್ರು ತಿನ್ಬೋದಿತ್ತಪ್ಪ. ನಾನೇನು ಹೇಳಬೇಕು ಕಣೆ ಪುಟ್ಟಿ. ಆಗ ನಂಗೆ 2-3 ವರ್ಷ ಅನ್ಸುತ್ತೆ. ಅಪ್ಪ ಅಮ್ಮನ ಸಾವನ್ನ ತುಂಬ ಹತ್ರದಿಂದ ನೋಡ್ಬಿಟ್ಟೆ. ಅಪ್ಪ ಮರ ಹತ್ತೋರು, ಅಮ್ಮ ತೋಟದಲ್ಲಿ ಕೆಲಸ ಮಾಡೋಳು. ಎಂಥ ಚಂದದ ಜೀವನ ಗೊತ್ತಾ ಅದು. ಅವತ್ತಿನ ದುಡಿಮೆ, ಅವತ್ತಿನ ಊಟ. ಜೀವನ ಹಿಂಗೆ ಇರುತ್ತೆ ಅನ್ಕೊಂಡಿದ್ದೆ. ಅದೊಂದು ಘಟನೆ ನಡೆಯೋವರೆಗೂ. ಅಪ್ಪನ ನೆನಪಲ್ಲಿ ಕೊರ್ಗಿ ಅಮ್ಮನೂ ಬಿಟ್ಟೋದ್ಲು. ಅವ್ರು ನೆನೆಸ್ಕೊಂಡು ಅಳ್ಳೋಣ ಅಂದರೆ ಅವ್ರ ಮುಖ ಕೂಡ ನೆನಪಿಲ್ಲ ನನಗೆ. ಆಮೇಲೆ ಎಲ್ಲಿ ಬೆಳೆದೆ, ಹೇಗೆ ಬೆಳೆದೆ ನೆನೆಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹೇಳೋಕೆ, ಕೇಳೋಕೆ, ಬೈಯೋಕೆ ಯಾರಾದರೂ ಇರಬೇಕು ಕಣೆ ಪುಟ್ಟಿ. ಒಂದೊಂದ್ಸಲ ಭಯ ಆಗುತ್ತೆ, ಎಲ್ಲಿ ವಾಸಣ ಥರ ಆಗ್ಬಿಡ್ತೀನೋ ಅಂತ. ನಾನಿದ್ದೀನಲ್ಲ, ನಾನು ಬರ್ತೀನಿ ನಿನ್ನ ಜೊತೆ. ನೀನು ಬಂದೇನು ಮಾಡ್ತೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಬರ್ತೀನಷ್ಟೆ. ಯಾವಾಗಲೂ ಇಷ್ಟೊಂದು ತಿಂತೀನಿ ಪುಟ್ಟಿ. ಈಗ ನೀನು ತಿಂದಿಯಲ್ಲ ಊಟ, ಕೆಲವೊಂದ್ಸಲ ಅದನ್ನು ಕೊಡ್ಸೋಕ್ಕೂ ನನ್ನ ಹತ್ರ ದುಡ್ಡಿರಲ್ಲ.